Good morning, children. So, in previous class, we are discussing about the land of ice and snow. So, ice and snow ಅನ್ನುವಂತಹ ಒಂದು ಚಾಪ್ಟ್ರಲ್ಲಿ ನಾವು ಗ್ರೀನ್ಲ್ಯಾಂಡ್ ಆ ಒಂದು ದ್ವೀಪದ ಬಗ್ಗೆ, ಐಸ್ಲ್ಯಾಂಡ್ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ನಾವು ತಿಳ್ಕೊತಾ ಇದ್ವಿ. ಸೊ ಅದರಲ್ಲಿ ನಾವು ಗ್ರೀನ್ಲ್ಯಾಂಡ್ ಎಲ್ಲಿದೆ, ಸೊ ಅಲ್ಲಿನ ಒಂದು ಲಕ್ಷಣಗಳು, ಫ್ಯೂಚರ್ಸ್ ಏನೇನು ಅಂತ ತಿಳ್ಕೊಂಡಿದ್ವಿ. ಹಾಗೆಯೇ ಲೊಕೇಶನ್ ಬಗ್ಗೆ ತಿಳ್ಕೊಂಡಿದ್ವಿ. ಮತ್ತು ಆ ಒಂದು ಗ್ರೀನ್ಲ್ಯಾಂಡಲ್ಲಿ ಮತ್ತು ಒಂದು 60 ನಾರ್ತರ್ನ್ ಪ್ಲೇಸಲ್ಲಿ ಇರ್ತಕ್ಕಂತಹ ಮತ್ತು ವೈಲ್ಡ್ ಲೈಫ್ ವೆಜಿಟೇಷನ್ಗಳು ಯಾವ್ಯಾವ ರೀತಿಯ ಒಂದು ವೆರೈಟೀಸ್ ಇದೆ ಅನ್ನೋದನ್ನು ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ವಿ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಲೈಫ್ ಆಫ್ ಪೀಪಲ್. ಸೊ ಅಲ್ಲಿರುವಂತಹ ಅಂದರೆ ಈ ಒಂದು ಹಿಮದ ವಾತಾವರಣ ಇರುವಂತಹ ಆ ಒಂದು ಪ್ಲೇಸಲ್ಲಿ ಲೈಫ್ ಆಫ್ ಪೀಪಲ್, ಅಲ್ಲಿರುವಂತಹ ಜನರು ಹೇಗೆ ವಾಸ ಮಾಡ್ತಾರೆ ಮತ್ತು ಅವರ ಒಂದು ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. The Eskimos were original inhabitants of Greenland, but now as people from North America and Europe have also migrated to Greenland. The people of Greenland are called Greenlanders. ಸೊ ಇಲ್ಲಿರುವಂತಹ ಗ್ರೀನ್ಲ್ಯಾಂಡರ್ಸ್ ಅಂದರೆ ಗ್ರೀನ್ಲ್ಯಾಂಡಲ್ಲಿ ಇರ್ತಕ್ಕಂತಹ ಜನರು ಸೊ ಅಲ್ಲಿನೇ ಪರ್ಮನೆಂಟಾಗಿ ಅಥವಾ ಅಲ್ಲಿನ ಒಂದು ಮೂಲ ನಿವಾಸಿಗಳಲ್ಲ ಅವರು. ಬದಲಿಗೆ ಅವರು ಎಲ್ಲಿಂದ ಅವರು ವಲಸೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅಮೇರಿಕಾ ಮತ್ತು ಯುರೋಪ್ ಖಂಡಗಳಿಂದ ಇವರು ವಲಸೆ ಬಂದಿರುವಂತಹ ಜನರು. ಮೈಗ್ರೇಟ್ ಅಂತ ಹೇಳಿದ್ರೆ ವಲಸೆ. ಸೊ ಇವರು ತುಂಬ ವರ್ಷಗಳಿಂದ, ಪುರಾತನ ಕಾಲದಿಂದಲೂ ಸಹ ಅವರು ಇಲ್ಲೇ ವಾಸವಾಗಿರೋದ್ರಿಂದ ಅವರನ್ನು ನಾವು ಗ್ರೀನ್ಲ್ಯಾಂಡರ್ಸ್ ಅಂತ ಕರಿತೀವಿ. ಸೊ ನಮ್ಮ ಇಂಡಿಯಾದಲ್ಲಿ ವಾಸ ಮಾಡ್ತಕ್ಕಂಥವ್ರ ಇಂಡಿಯನ್ಸ್ ಅಂತ ಕರಿತೀವಿ ಅಲ್ವಾ. ಸೊ ಅದೇ ರೀತಿ ಗ್ರೀನ್ಲ್ಯಾಂಡಲ್ಲಿ ವಾಸ ಮಾಡ್ತಕ್ಕಂಥವ್ರನ್ನ ಗ್ರೀನ್ಲ್ಯಾಂಡರ್ಸ್ ಅಂತ ಕರಿತೀವಿ. ಮೋಸ್ಟ್ ಆಫ್ ದೆಮ್ ಲಿವ್ ಬೈ ಫಿಶಿಂಗ್ ಆ್ಯಂಡ್ ಹಂಟಿಂಗ್ ಅನಿಮಲ್ಸ್ ಫೌಂಡ್ ಇನ್ ದಿಸ್ ರೀಜನ್. ಸೊ ನಾವಿಲ್ಲಿ ಇರ್ತಕ್ಕಂತಹ ಜನರ ಒಂದು ಉದ್ಯೋಗ ಏನು ಅಂತ ಹೇಳೋದಾದರೆ, ಸೊ ಅವರು ಬದುಕೋದಕ್ಕೋಸ್ಕರ ಅಲ್ಲಿರ್ತಕ್ಕಂತಹ ಪ್ರಾಣಿಗಳನ್ನು ಹಂಟಿಂಗಲ್ಲಿ ಅವರು ಹಂಟಿಂಗ್ ಮಾಡ್ತಾರೆ, ಫಿಶಿಂಗ್ ಮತ್ತು ಹಂಟಿಂಗನ್ನು ಮಾಡಿ ಅವರು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ದ ಎಸ್ಕಿಮೋಸ್ ಆರ್ ಶಾರ್ಟ್ ಇನ್ ಹೈಟ್ ಆ್ಯಂಡ್ ಹ್ಯಾವ್ ಫ್ಲ್ಯಾಟ್ ಫೇಸಸ್ ವಿತ್ ನ್ಯಾರೋ ಐಸಸ್. ಸೊ ಇಲ್ಲಿ ಇರ್ತಕ್ಕಂತಹ ಜನರು ಯಾರು ಅಂತ ಹೇಳಿದ್ರೆ ಎಸ್ಕಿಮೋ. ಅಲ್ಲಿರ್ತಕ್ಕಂಥ ಒಂದು ಪ್ರಮುಖವಾದ ಜನಾಂಗ ಅಂದರೆ ಎಸ್ಕಿಮೋ ಜನಾಂಗ. ಸೊ ಇವರು ಒಂದು ಫ್ಯೂಚರ್ಸ್, ಲಕ್ಷಣಗಳು ಹೇಗಿರುತ್ತೆ ಆ ಜನಾಂಗದವರ ಒಂದು ಫೇಸು ಮತ್ತು ಅವರ ಒಂದು ಬಾಡಿ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಹೈಟು ತುಂಬ ಕಡಿಮೆನೇ ಇರ್ತಾರೆ. ಶಾರ್ಟ್ ಇನ್ ಹೈಟ್ ಅಂದರೆ ಅವರು ತುಂಬ ಎತ್ತರವಾಗಿ ಬೆಳೀತಕ್ಕಂಥ ಜನರೆಲ್ಲ ಕುಬ್ಜರು. ಆ್ಯಂಡ್ ಹ್ಯಾವ್ ಫ್ಲ್ಯಾಟ್ ಫೇಸಸ್ ಅಂದ್ರೇನು, ಅವರ ಒಂದು ಫೇಸ್ ಏನಾಗಿರುತ್ತೆ ಸಮತಟ್ಟಾಗಿ ಇರ್ತಕ್ಕಂಥದ್ದು ನಾವು ಗಮನಿಸ್ಬೋದು. ಹಾಗೆಯೇ ವಿತ್ ನ್ಯಾರೋ ಐಸ್ ಅಂತ ಹೇಳಿದ್ರೆ ಕಿರಿದಾದಂತಹ ಸಣ್ಣ ಆದಂತಹ ಕಣ್ಣುಗಳು ಇರ್ತಕ್ಕಂತಹ ಜನಾಂಗ. ಇನಿಷಿಯಲಿ ದೇವರ್ ನೋಮಡ್ಸ್ ಆ್ಯಂಡ್ ಯೂಸ್ ಟು ರೋಮ್ ಅರೌಂಡ್ ಫಾರ್ ಹಂಟಿಂಗ್ ಆ್ಯಂಡ್ ಫಿಶಿಂಗ್. ಮತ್ತು ಇವರು ಅಲೆಮಾರಿಗಳು. ಯಾರು? ಈ ಒಂದು ಎಸ್ಕಿಮೋ ಜನಾಂಗ ಅಲೆಮಾರಿ ಜನಾಂಗ. ಇವರು ತಮ್ಮ ಒಂದು ಆಹಾರಕ್ಕೋಸ್ಕರ ತಿರುಗಾಟವನ್ನು ಮಾಡಿ, ರೋಮ್ ಅಂದರೆ ತಿರುಗಾಡಿ ಅಲೆದಾಡಿ ತಮ್ಮ ಆಹಾರವನ್ನು ಸಂಗ್ರಹಣೆ ಮಾಡ್ಕೋತಾರೆ. ಸೊ ಯಾವುದರ ಮೂಲಕ? ಹಂಟಿಂಗ್ ಆ್ಯಂಡ್ ಫಿಶಿಂಗ್. ಸೊ ಇವರು ಇಲ್ಲಿರ್ತಕ್ಕಂಥ ಪ್ರಮುಖವಾದ ಜನಾಂಗ ಯಾವುದು ಅಂತ ಹೇಳಿದ್ರೆ ಎಸ್ಕಿಮೋ ಜನಾಂಗ. ಸೊ ಎಸ್ಕಿಮೋ ಜನಾಂಗ ಹೇಗಿರ್ತಾರೆ ಅಂತ ಹೇಳಿದ್ರೆ ಹೈಟು ತುಂಬ ಶಾರ್ಟ್ ಆಗಿರುತ್ತೆ ಮತ್ತು ಫ್ಲ್ಯಾಟ್ ಫೇಸು, ಹಾಗೆಯೇ ನ್ಯಾರೋ ಐಸ್. ಮತ್ತು ಇವರ ಒಂದು ಪ್ರಮುಖ ಉದ್ಯೋಗ ಅಂತ ಹೇಳಿದ್ರೆ ಹಂಟಿಂಗ್ ಆ್ಯಂಡ್ ಫಿಶಿಂಗ್. ವೈಲ್ ಮೂವಿಂಗ್ ಅರೌಂಡ್ ದೇ ಯೂಸ್ ಟು ಲೀವ್ ಇನ್ ಟೆಂಪ್ರರಿ ಹೌಸಸ್. ಜೊತೆಗೆ ಇವರು ವಾಸ ಮಾಡೋದಕ್ಕೆ ಯಾವ ರೀತಿಯ ಒಂದು ಹೌಸ್ಗಳನ್ನು ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಟೆಂಪ್ರವರಿ ಹೌಸಸ್ಗಳನ್ನು ಯೂಸ್ ಮಾಡ್ತಾರೆ. ಸೊ ಆ ಒಂದು ಟೆಂಪ್ರವರಿ ಹೌಸ್ಗಳನ್ನು ನಾವು ಈಗ್ಲೂಸ್ ಅಂತ ಕರಿತೀವಿ. ಏನಂತ? ಈಗ್ಲೂಸ್. ದೀಸ್ ಆರ್ ಮೇಡ್ ಫ್ರಮ್ ಬ್ಲಾಕ್ಸ್ ಆಫ್ ಐಸ್. ನೌಡೇಸ್ ಮೋಸ್ಟ್ ಆಫ್ ದಿ ಎಸ್ಕಿಮೋಸ್ ಲೀಡ್ ಎ ಸೆಟಲ್ ಲೈಫ್. ಸೊ ಇವರು ವಾಸ ಮಾಡ್ತಕ್ಕಂತಹ ಹೌಸ್ಗಳನ್ನು ಈಗ್ಲೂ ಅಂತ ಕರಿತೀವಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ಒಂದು ಎಕ್ಸಾಂಪಲ್ಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಪಿಕ್ಚರನ್ನು. ಸೊ ರೌಂಡ್ ಶೇಪಲ್ಲಿ ಇದೆ ಅಲ್ವಾ. ಸೊ ಈ ರೌಂಡ್ ಶೇಪಲ್ಲಿ ಇರ್ತಕ್ಕಂತಹ ಈ ಒಂದು ಹೌಸ್ಗಳನ್ನು ನಾವು ಈಗ್ಲೂ ಅಂತ ಕರಿತೀವಿ. ಇದು ತುಂಬ ವೃತ್ತಾಕಾರವಾಗಿ ನೆಲಮಟ್ಟದಲ್ಲಿನೇ ಒಬ್ಬ ಮನುಷ್ಯನ ಹೈಟ್ ಎಷ್ಟಿರುತ್ತೋ ಅಷ್ಟು ಹೈಟ್ ಮಾತ್ರ ಇರುತ್ತೆ ಇದು. ಸೊ ಯಾಕೆ ಈ ರೀತಿ ಸೊ ಚಿಕ್ಕದಾಗಿರುತ್ತೆ, ಜೊತೆಗೆ ಈ ರೀತಿ ವೃತ್ತಾಕಾರದಲ್ಲಿರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಹೆಚ್ಚು ಚಳಿ ಆಗಿರುತ್ತೆ. ಜೊತೆಗೆ ಯಾವಾಗಲೂ ಸಹ ಸ್ನೋಫಾಲ್ ಆಗ್ತಾನೆ ಇರುತ್ತೆ. ಸೊ ಸ್ನೋಫಾಲ್ ಆಗೋದ್ರಿಂದ ಬಿದ್ದಂತಹ ಸ್ನೋ ಇಳಿಜಾರಿಗೆ ಅದು ಹರಿದೋಗಲಿ ಅನ್ನೋ ಕಾರಣಕ್ಕೆ ಅವರು ಈ ರೀತಿಯಲ್ಲಿ
ತಮ್ಮ ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಜೊತೆಗೆ ಅವರು ಆ ಮನೆ ಒಳಗಡೆ ಹೋಗೋದಕ್ಕೆ ಮಾಡ್ಕೊಂಡಿರ್ತಾರಲ್ಲ ದ್ವಾರ, ಅದು ಸಹ ತುಂಬ ಚಿಕ್ಕದಾಗಿರುತ್ತೆ. ಒಬ್ಬ ಮನುಷ್ಯ ತೆವಳ್ಕೊಂಡು ಹೋಗ್ಬೋದು, ಅಷ್ಟು ಚಿಕ್ಕದಾಗಿರ್ತಕ್ಕಂತಹ ಒಂದು ಬಾಗಿಲುಗಳನ್ನು ಅವರು ಮಾಡ್ಕೊಂಡಿರ್ತಾರೆ. ಸೊ ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಚಳಿ ಗಾಳಿ ಮನೆ ಒಳಗಡೆ ಸುಲಭವಾಗಿ ಬರದೇ ಇರಲಿ ಅಂತ. ಜೊತೆಗೆ ಕಾಡು ಪ್ರಾಣಿಗಳು, ಅಲ್ಲಿರ್ತಕ್ಕಂತಹ ಪ್ರಾಣಿಗಳಿದೆಯಲ್ವಾ, ಸೊ ಆ ಪ್ರಾಣಿಗಳ ಒಳಗಡೆ ಬರದೇ ಇರಲಿ, ಅದರಿಂದ ರಕ್ಷಣೆಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಅವರು ಈ ರೀತಿಯ ಒಂದು ಹೌಸ್ಗಳನ್ನು ನಿರ್ಮಾಣ ಮಾಡ್ಕೊಂಡಿರ್ತಾರೆ. ದೀಸ್ ಆರ್ ಮೇಡ್ ಫ್ರಮ್ ಬ್ಲಾಕ್ಸ್ ಆಫ್ ಐಸ್. ಸೊ ಅಂದರೆ ಇದು ಐಸಿಂದ ಮಾಡಿರ್ತಕ್ಕಂಥ ಹೌಸ್ಗಳು. ಆದರೆ ಈಗಿನ ಒಂದು ಕಾಲದಲ್ಲಿ, ಸೊ ನೋಡೇಸ್ ಮೋಸ್ಟ್ ಆಫ್ ದಿ ಎಸ್ಕಿಮೋಸ್ ಲೀಡ್ ಎ ಸೆಟಲ್ ಲೈಫ್. ಸೊ ಇತ್ತೀಚಿನ ಒಂದು ಆಧುನಿಕ ಕಾಲದಲ್ಲಿ ಏನಾಗ್ತಾ ಇದೆ, ಸೊ ಬದಲಾವಣೆ ಆಗ್ತಿರೋದನ್ನು ನೋಡ್ತಾನೇ ಇದ್ದೀವಿ. ಸೊ ಆ ಒಂದು ಕಾಲಕ್ಕೆ ತಕ್ಕಂತೆ ಅವರು ಸಹ ಒಂದು ಸೆಟಲ್ ಲೈಫ್ಗಳನ್ನು ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಸೊ ಹಿಂದೆ ಎಲ್ಲ ಅವರು ವಾಸ ಮಾಡ್ತಿದ್ದದ್ದು ಈಗಲುಗಳಲ್ಲಿ. ಬಟ್ ಈಗಿನ ಒಂದು ತಂತ್ರಜ್ಞಾನ ಏನು ಬದಲಾಗ್ತಾ ಇದೆಯೋ, ಸೊ ಆ ತಂತ್ರಜ್ಞಾನಕ್ಕೆ ತಕ್ಕಂತೆ ಸೊ ಈ ರೀತಿ ಅವರು ಮನೆಗಳನ್ನು, ಇಲ್ಲಿ ಚಿತ್ರ ಕೊಟ್ಟಿದ್ದಾರಲ್ವ, ಸೊ ಈ ರೀತಿಯ ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡು ಅವರು ಬದುಕ್ತಾ ಇದ್ದಾರೆ. The Eskimos are now living in a small villages or towns on the sea coast. ಸೊ ಈ ಒಂದು ಎಸ್ಕಿಮೋಗಳು ಇತ್ತೀಚೆಗೆ ಏನು ಮಾಡ್ತಾಯಿದ್ದಾರೆ, ವಿಲೇಜ್ಗಳಲ್ಲಿ ಅಂದರೆ ಕೆಲವೊಂದಷ್ಟು ಜನರು ಒಟ್ಟಿಗೆ ಸೇರಿಕೊಂಡು ಮನೆಗಳನ್ನು ನಿರ್ಮಾಣ ಮಾಡಿ ಒಂದು ಕಡೆ ಗುಂಪಾಗಿ ಇವರು ವಾಸ ಮಾಡ್ತಾಯಿದ್ದಾರೆ. ಎಲ್ಲಿ ಅಂತ ಹೇಳಿದರೆ ಸಮುದ್ರದ ಒಂದು ತೀರ ಪ್ರದೇಶಗಳಲ್ಲಿ. ದೇ ಆರ್ ಹಾರ್ಡ್ ವರ್ಕಿಂಗ್ ಪೀಪಲ್ ಆ್ಯಂಡ್ ಆರ್ ಎಕ್ಸ್ಪರ್ಟ್ ಹಂಟರ್ಸ್. ಸೊ ಇವರು ತುಂಬ ಹಾರ್ಡ್ ವರ್ಕ್ ಪೀಪಲ್ಸ್. ಸೊ ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾಕೆ ಅಂದರೆ ಅವರು ತಮ್ಮ ಆಹಾರಕ್ಕಾಗಿ ಅವರು ಪ್ರತಿದಿನ ಅಲೆದಾಡ್ತಾನೆ ಇರ್ತಾರೆ. ಸೊ ಅವರು ಅಲೆದಾಡೋದ್ರಿಂದ ಸೊ ಆಬ್ವಿಯಸ್ಲಿ ಅವ್ರು ಏನಾಗಿರ್ತಾರೆ, ಹಾರ್ಡ್ ವರ್ಕರ್ ಆಗಿರಲೇಬೇಕು. ಮತ್ತು ಎಕ್ಸ್ಪರ್ಟ್ ಹಂಟರ್ಸ್ ಅಂದರೆ ಅವರು ಈ ಒಂದು ಹಂಟಿಂಗ್ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿರ್ತಾರೆ. ಸೊ ಅವ್ರಿಗೆ ಆಹಾರದ ಮೂಲ ಯಾವುದು, ಪ್ರಾಣಿಗಳೇ. ಸೊ ಪ್ರಾಣಿಗಳಾಗಿರೋದ್ರಿಂದ ಅವ್ರು ಏನು ಮಾಡ್ತಾರೆ, ಈ ಒಂದು ಹಂಟಿಂಗಲ್ಲಿ ಎಕ್ಸ್ಪರ್ಟ್ ಆಗಿರಲೇಬೇಕು. ಆ್ಯಂಡ್ ಫಿಶರ್ಮೆನ್ಸ್, ದೇ ಆರ್ ಯೂಸ್ ಲಾರ್ಜ್ ಬೋಟ್ಸ್ ಸಚ್ ಆ್ಯಸ್ ಯುಮೆಕ್ಸ್ ಆ್ಯಂಡ್ ಕಾಯಕಾಸ್. ಸೊ ಇವರು ದೊಡ್ಡ ಬೋಟ್ಗಳನ್ನು ಸಹ ಇವರು ಯೂಸ್ ಮಾಡ್ತಾರೆ. ಆ ಒಂದು ಬೋಟ್ಗಳ ಹೆಸರು ಯುಮಿಕಸ್ ಆ್ಯಂಡ್ ಕಾಯಕಾಸ್ ಫಾರ್ ಹಂಟಿಂಗ್ ವಾಲ್ಸ್ ಆ್ಯಂಡ್ ಫಿಶಿಂಗ್ ಇನ್ ದ ಸಿ. ಸೊ ಇವರು ಯೂಮಿಕಾಸ್ ಮತ್ತು ಕಾಯಕಾಸ್ ಅಂತಕ್ಕಂತಹ ದೊಡ್ಡದಾದಂತಹ ಬೋಟ್ಗಳನ್ನು ಯೂಸ್ ಮಾಡ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಫಿಶಿಂಗನ್ನು ಮಾಡೋದಕ್ಕೆ. ಸೊ ಈ ಒಂದು ಬೇಸಿಗೆ ಸಂದರ್ಭದಲ್ಲಿ, ಸಮ್ಮರ್ ಸೀಸನಲ್ಲಿ ಏನಾಗುತ್ತೆ, ಸೊ ಅಲ್ಲಿರ್ತಕ್ಕಂಥ ಹಿಮ ಸ್ವಲ್ಪ ಪ್ರಮಾಣದಲ್ಲಿ ಕರಗುತ್ತೆ ಅಲ್ವಾ. ಕರಗದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಸಮುದ್ರದ ನೀರುಗಳಲ್ಲಿ ಸೊ ಅವ್ರು ಏನು ಮಾಡ್ತಾರೆ, ಫಿಶಿಂಗ್ಗೆ ಮಾಡೋದಕ್ಕೆ ಹೋದಾಗ ಇವರು ಈ ಒಂದು ಬೋಟ್ಗಳನ್ನು ಬಳಕೆ ಮಾಡ್ಕೋತಾರೆ. ನೌಡೇಸ್ ದೇ ಆಲ್ಸೋ ಯೂಸ್ ಫಾಸ್ಟ್ ಮೋಟಾರ್ ಬೋಟ್ಸ್ ಆ್ಯಂಡ್ ಮೋಟರೈಸ್ಡ್ ಸ್ಲೇಡ್ಸ್. ಸೊ ನೋಡಿ, ಇವಾಗ ಈಗಿನ ಒಂದು ಕಾಲದಲ್ಲಿ ಈ ಒಂದು ಯೂಮಿಕಾಸ್ ಮತ್ತು ಕಾಯಕಾಸ್ ಅಂತಕ್ಕಂಥ ಬೋಟ್ನ ಜೊತೆಗೆ ಮೋಟರ್ ಬೋಟ್ಗಳನ್ನು ಸಹ ಯೂಸ್ ಮಾಡ್ತಾರಂತೆ. ಸೊ ಇತ್ತೀಚಿನ ಒಂದು ಕಾಲದಲ್ಲಿ ಮೋಟರ್ ಬೈಕ್ ಬೋಟ್ಸ್ಗಳನ್ನು ಸಹ ಯೂಸ್ ಮಾಡ್ತಾಯಿದ್ದಾರೆ. ಮೋಸ್ಟ್ ಆಫ್ ದಿ ರಿಕ್ವೈರ್ಮೆಂಟ್ ಆಫ್ ಎಸ್ಕಿಮೋಸ್ ಆರ್ ಮೇಡ್ ಬೈ ದಿ ಅನಿಮಲ್ಸ್. ಸೊ ಈ ಒಂದು ಜನ ಏನು ಮಾಡ್ತಾಯಿದ್ದಾರೆ, ಇವ್ರಿಗೆ ಒಂದು ಅವಶ್ಯಕತೆಗಳು. ಸೊ ಇವರ ಎಲ್ಲ ಅವಶ್ಯಕತೆಗಳನ್ನು ಸಹ ಯಾವುದರ ಮೂಲಕ ಇವರು ಫುಲ್ಫಿಲ್ ಮಾಡ್ಕೋತಾ ಇದ್ದಾರೆ ಅಂದರೆ ಪ್ರಾಣಿಗಳ ಮೂಲಕ. ಸೊ ಹೌದಲ್ವಾ, ಅಲ್ಲಿ ಹೆಚ್ಚು ಸಸ್ಯವರ್ಗಗಳು ಇರೋದಿಲ್ಲ, ಯಾವುದೇ ರೀತಿಯ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಈ ವೆಜಿಟೇಷನ್ಗಳಿರ್ಬೋದು. ಸೊ ನಮ್ಮ ಈ ಕಡೆ ಸಿಟಿಗಳಲ್ಲಿ ನೋಡೋ ರೀತಿಯಲ್ಲಿ, ನಮ್ಮ ಒಂದು ಕಂಟ್ರಿಗಳಲ್ಲಿ ನೋಡೋ ರೀತಿಯಲ್ಲಿ ಯಾವುದೇ ರೀತಿಯ ವೈವಿಧ್ಯತೆಗಳು ಆ ಒಂದು ಗ್ರೀನ್ ಲ್ಯಾಂಡಲ್ಲಿ ಹೆಚ್ಚಾಗಿ ಕಂಡುಬರೋದಿಲ್ಲ. ಅಲ್ಲಿ ನೀವು ಎಷ್ಟೇ ದೂರ ನೋಡಿದ್ರೂ ಸೊ ಅಲ್ಲಿ ಐಸ್ ನೋಡ್ತೀವಿ, ಮತ್ತು ಯಾವುದು ಈ ಸಣ್ಣ ಪುಟ್ಟ ಸೀಲ್ ಪ್ರಾಣಿಗಳಿರ್ಬೋದು, ಸಣ್ಣ ಪುಟ್ಟ ಚಿಕ್ಕ ಸಸ್ಯವರ್ಗಗಳನ್ನು ನೋಡ್ತೀವಿ. ಸೊ ಅದರಿಂದ ಅವರು ಎಲ್ಲ ಒಂದು ಅವಶ್ಯಕತೆಗಳನ್ನು ಯಾವುದರ ಮೂಲಕ ಫುಲ್ಫಿಲ್ ಮಾಡ್ಕೋತಾರೆ ಅಂತ ಹೇಳಿದ್ರೆ, ಸೊ ಅನಿಮಲ್ಸ್ಗಳ ಮೂಲಕ. ದೇ ಗೆಟ್ ದೇರ್ ಫುಡ್ ಫ್ರಮ್ ಸೀಲ್ಸ್, ಸಾಲಮನ್ಸ್, ವಾಲೆಸ್ ಆ್ಯಂಡ್ ಅದರ್ ಸಿ ಅನಿಮಲ್ಸ್. ಸೊ ಅವ್ರಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಅವಶ್ಯಕತೆಗಳನ್ನು ಅನಿಮಲ್ಗಳ ಮೂಲಕ ಪೂರೈಕೆ ಮಾಡ್ಕೋತಾರೆ. ಜೊತೆಗೆ ಫುಡ್ಡನ್ನು, ಸೊ ಅವರು ಏನು ಆಹಾರವನ್ನು ತಗೋತಾರೋ ಆಹಾರವನ್ನು ಸಹ ತಗೊಳ್ತಕ್ಕಂಥದ್ದು ಯಾವುದರಿಂದ ಅಂದರೆ ಈ ಸೀಲ್ ಪ್ರಾಣಿ ಮತ್ತು ಸಾಲಮನ್ ಅಂತಕ್ಕಂತಹ ಪ್ರಾಣಿಗಳು, ಹಾಗೆಯೇ ವಾಲೆಸ್ ಅಂತಕ್ಕಂತಹ ಸಿ ಅನಿಮಲ್ಸ್ಗಳಿಂದ ಇವರು ತಮ್ಮ ಆಹಾರವನ್ನು ಪೂರೈಕೆ ಮಾಡ್ಕೋತಾರೆ. ದಿ ರಿಯಂಡರ್ಸ್ ಪ್ರೊವೈಡ್ ದೆಮ್ ಮಿಲ್ಕ್, ಮೀಟ್,
ಸ್ಕಿನ್ ಆ್ಯಂಡ್ ಬೋನ್ಸ್. ಸೊ ಇದರಲ್ಲಿ ರಿಯಾಂಡರ್ಸ್ ಅನ್ನುವಂತಹ ಒಂದು ಅನಿಮಲ್ ಇದೆ. ಸೊ ಆ ಅನಿಮಲ್ನ ಮೂಲಕ ಅವ್ರು ಏನೇನು ತಗೋತಾರೆ ಆ ಒಂದು ಅನಿಮಲಿಂದ ಅಂತ ಹೇಳಿದ್ರೆ ಹಾಲನ್ನು ಯೂಸ್ ಮಾಡ್ಕೋತಾರೆ. ಆ ರಿಯಾಂಡರ್ ಅನಿಮಲ್ನ ಹಾಲು ಮತ್ತು ಮಾಂಸವನ್ನು, ಹಾಗೆ ಸ್ಕಿನ್, ಅದರ ಒಂದು ಚರ್ಮ ಮತ್ತು ಬೋನ್, ಮೂಳೆಗಳಿದೆಯಲ್ವಾ, ಸೊ ಅಷ್ಟು ಮೂಳೆ, ಸ್ಕಿನ್ ಇದೆಲ್ಲವನ್ನು ಸಹ ಅವರು ಯೂಸ್ ಮಾಡ್ಕೋತಾರೆ. ದೇರ್ ಫುಡ್ ಈಸ್ ರಿಚ್ ಇನ್ ಫ್ಯಾಟ್ ಕಂಟೆಂಟ್. ಅವರು ಯೂಸ್ ಮಾಡ್ತಕ್ಕಂಥ ಆಹಾರ ಇದೆಯಲ್ಲ ಅದೇನಾಗಿರುತ್ತೆ ಅಂತ ಹೇಳಿದ್ರೆ ಹೆಚ್ಚು ಕೊಬ್ಬಿನಾಂಶವನ್ನು ಕೊಬ್ಬಿನಾಂಶ ಇರ್ತಕ್ಕಂತಹ ಆಹಾರವನ್ನು ಇವರು ಯೂಸ್ ಮಾಡ್ತಾರೆ. ಸೊ ನಾನು ಹೇಳ್ದೆ ಈ ರಿಯಾಂಡರ್ ಅಂತಕ್ಕಂಥದ್ದು ಸಹ ಕೊಬ್ಬಿನಾಂಶ ಇರುವಂತಹ ಪ್ರಾಣಿ. ಸೊ ಅದಕ್ಕೋಸ್ಕರನೇ ಅದು ಫ್ಯಾಟ್ ಕಂಟೆಂಟ್ ಇರ್ತಕ್ಕಂತಹ ಒಂದು ಆಹಾರವನ್ನೇ ಬಳಕೆ ಮಾಡ್ತಾರೆ. ದೇರ್ ಫೇವ್ರೆಟ್ ಫುಡ್ ಈಸ್ ಸೀಲ್. ಅವರ ಒಂದು ಫೇವ್ರೆಟ್ ಫುಡ್ ಯಾವುದು ಅಂತ ಹೇಳಿದ್ರೆ ಸೀಲ್ ಆ್ಯಂಡ್ ರಿಯಾಂಡರ್ ಮೀಟ್ ಅಂತೆ. ನೋಡಿ, ಸೀಲ್ ಮತ್ತು ರಿಯಾಂಡರ್ ಅಂತಕ್ಕಂಥ ಅನಿಮಲ್ ಇದೆಯಲ್ಲ ಅದರ ಒಂದು ಮೀಟ್ ಅಂದರೆ ಮಾಂಸವನ್ನು ಅವರು ಹೆಚ್ಚು ಇಷ್ಟಪಟ್ಟು ಆಹಾರವಾಗಿ ಬಳಕೆ ಮಾಡ್ಕೋತಾರೆ. ವಾಲ್ರಸ್ ಲಿವರ್ ಆ್ಯಂಡ್ ವೇಲ್ ಸ್ಕಿನ್. ಸೊ ಅಲ್ಲಿ ವಾಲ್ರಸ್ ಅನ್ನುವಂತಹ ಒಂದು ಪ್ರಾಣಿ ಇದೆಯಲ್ಲ ಅದರ ಲಿವರನ್ನು ಅವರು ಹೆಚ್ಚು ಇಷ್ಟಪಡ್ತಾರಂತೆ. ಜೊತೆಗೆ ಅದರ ಒಂದು ಸ್ಕಿನ್ನನ್ನು, ವಾಲೆ ಅಂತಕ್ಕಂಥ ಒಂದು ಪ್ರಾಣಿಯ ಸ್ಕಿನ್ನನ್ನು ಅವರು ಹೆಚ್ಚು ಆಹಾರವಾಗಿ ಇಷ್ಟಪಡ್ತಕ್ಕಂತಹ ಒಂದು ಫುಡ್ಗಳು ಅಂತಲೇ ಹೇಳ್ಬೋದು. ಎಸ್ಕಿಮೋಸ್ ಇದಿಷ್ಟು ಇವಾಗ ಅವರ ಒಂದು ಆಹಾರದ ಒಂದು ವಿಧಾನಗಳಾಯಿತು. ಸೊ ನೆಕ್ಸ್ಟ್ ಅವರ ಒಂದು ಉಡುಪು ಅಥವಾ ಅವರ ಡ್ರೆಸ್ಸಿಂಗ್ ಸೆನ್ಸ್ ಹೇಗಿದೆ ಅಂತ ನೋಡೋಣ. ಎಸ್ಕಿಮೋಸ್ ಯೂಸ್ ಕ್ಲಾತ್ ಮೇಡ್ ಫ್ರಮ್ ದಿ ಅನಿಮಲ್ ಸ್ಕಿನ್ ಆ್ಯಂಡ್ ಫರ್. ಸೊ ಈ ಒಂದು ಜನಾಂಗ ನಾನು ಹೇಳ್ದಂಗೆ ಎಲ್ಲರ ಅವಶ್ಯಕತೆಗಳನ್ನು ಸಹ ಪೂರೈಕೆ ಮಾಡ್ತಕ್ಕಂಥದ್ದು ಅಲ್ಲಿ ವಾಸ ಮಾಡುವಂತಹ ಅನಿಮಲ್ಗಳನ್ನೇ. ಸೊ ಆಹಾರವನ್ನು ಅವರು ಪಡ್ಕೊಳ್ಳೋದು ಅನಿಮಲ್ಸ್ಗಳಿಂದ, ಅವರ ಓಡಾಟಕ್ಕೆ ಬಳಸ್ತಕ್ಕಂಥದ್ದು ಸಹ ಅನಿಮಲ್ಸ್ಗಳಿಂದ. ಜೊತೆಗೆ ಅವರು ಏನು ಧರಿಸ್ತಾರೋ ಉಡುಪು, ಡ್ರೆಸ್ಗಳು, ಸೊ ಅದು ಸಹ ಆ ಒಂದು ಪರಿಸರದಲ್ಲಿ ಇರ್ತಕ್ಕಂತಹ ಅನಿಮಲ್ಸ್ಗಳಿಂದ ಮಾಡಿರ್ತಕ್ಕಂತಹ ಉಡುಪುಗಳನ್ನೇ ಅವರು ಧರಿಸ್ತಾರೆ. ಸೊ ನೋಡೋಣ. ಎಸ್ಕಿಮೋಸ್ ಯೂಸ್ ಕ್ಲಾತ್ ಮೇಡ್ ಫ್ರಮ್ ದಿ ಅನಿಮಲ್ ಸ್ಕಿನ್ ಆ್ಯಂಡ್ ಫರ್. ದೇ ವಿಯರ್ ಟ್ರೆಷರ್ಸ್ ಆ್ಯಂಡ್ ಲಾಂಗ್ ಲೆಗ್ಡ್ ಬೂಟ್ಸ್ ಮೇಡ್ ಫ್ರಮ್ ಸ್ಕಿನ್ ಆಫ್ ಸೀಲ್. ಸೊ ಈ ಸೀಲ್ ಪ್ರಾಣಿ ಇದೆಯಲ್ಲ ಆ ಸೀಲ್ನ ಒಂದು ಸ್ಕಿನ್ನಿಂದ ಮಾಡಿರ್ತಕ್ಕಂತಹ ಪ್ಯಾಂಟನ್ನು, ಹಾಗೆಯೇ ಲಾಂಗ್ ಲೆಗ್ಡ್ ಬೂಟನ್ನು, ಸೊ ಅವರು ಹೆಚ್ಚು ಉದ್ದವಾದಂತಹ ಬೂಟ್ ಮಾಡಿರ್ತಕ್ಕಂತಹ ಆ ಒಂದು ಸೀಲ್ ಪ್ರಾಣಿಯ ಒಂದು ಚರ್ಮದಿಂದ ಮಾಡಿರ್ತಕ್ಕಂತಹ ಹೆಚ್ಚು ಉದ್ದವಾದಂತಹ ಬೂಟ್ಗಳನ್ನು ಅವರು ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಒಂದು ಪಿಕ್ಚರನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಅಲ್ಲಿ ಒಬ್ಬ ಮಹಿಳೆ ಮತ್ತು ಒಬ್ಬ ಜೆಂಟ್ಸ್ ನಿಂತಿದ್ದಾರಲ್ವಾ. ಸೊ ಅವರ ಒಂದು ಡ್ರೆಸ್ಸನ್ನು ನೋಡಿದ್ರೆ ಗೊತ್ತಾಗುತ್ತೆ. ಆ ಒಂದು ಬೂಟ್ ಅಂತ ಏನು ಹೇಳಿದೆ ಅದು ನೋಡಿ. ಸೊ ಸ್ಕಿನ್ನಿಂದ ಮಾಡಿರ್ತಕ್ಕಂಥದ್ದು, ಜೊತೆಗೆ ಹೆಚ್ಚು ಲಾಂಗ್ ಇರ್ತಕ್ಕಂತಹ ಬೂಟ್ ಅದು. ಹಾಗೆಯೇ ಟ್ರೆಷರರ್ ಆ್ಯಂಡ್ ಲಾಂಗ್ ಲೆಗ್ಡ್ ಬೂಟ್ ನೋಡಿ. ಸೊ ಅಲ್ಲಿ ಟ್ರೆಷರರ್ ಅಂತ ಹೇಳಿದಾಗ ಅಲ್ಲಿ ಪ್ಯಾಂಟ್ ನೋಡಿ ಅವ್ರದ್ದು ಒಂದು ಎಷ್ಟು ಮಂದವಾಗಿದೆ. ಸೊ ಅದು ಉಣ್ಣೆ ರೀತಿಯಲ್ಲಿ ಇದೆ ಅಲ್ವಾ. ಸೊ ಇದು ಯಾವುದು ಆ ಒಂದು ಸೀಲ್ ಪ್ರಾಣಿಯ ಒಂದು ಚರ್ಮದಿಂದ ಮಾಡಿರ್ತಕ್ಕಂತಹ ಒಂದು ಪ್ಯಾಂಟ್ ಅಂತಲೇ ಸೊ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ದೇ ಆಲ್ಸೋ ವಿಯರ್ ಜಾಕೆಟ್ಸ್ ಮೇಡ್ ಫ್ರಮ್ ಸ್ಕಿನ್ ಆರ್ ಫರ್. ಸೊ ಅವರು ಯೂಸ್ ಮಾಡ್ತಕ್ಕಂಥ ಜಾಕೆಟ್, ಸೊ ಅದು ಸಹ ಹೆಚ್ಚು ಲಾಂಗ್ ಆಗಿರ್ತಕ್ಕಂಥದ್ದು. ಜೊತೆಗೆ ಅವರ ಒಂದು ಇಡೀ ಬಾಡಿಯನ್ನು ಕವರ್ ಮಾಡ್ತಕ್ಕಂಥ ರೀತಿಯಲ್ಲಿ ಆ ಒಂದು ಜಾಕೆಟ್ಗಳನ್ನು ಯೂಸ್ ಮಾಡ್ತಾರೆ. ಸೊ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆ ಮಹಿಳೆ ಸೊ ಅಲ್ಲಿ ತನ್ನ ಒಂದು ಫುಲ್ ಬಾಡಿಯನ್ನು ಕವರ್ ಮಾಡಿರ್ತಕ್ಕಂತಹ ಜಾಕೆಟನ್ನು ಅವಳು ಹಾಕ್ಕೊಂಡಿದ್ದಾಳೆ. ಸೊ ಅದು ಸೀಲ್ ಪ್ರಾಣಿಯಿಂದ ಮಾಡಿರ್ತಕ್ಕಂತಹ ಒಂದು ಜಾಕೆಟ್. ವಿಚ್ ಕ್ಯಾನ್ ಬಿ ಪುಲ್ಡ್ ರೈಟ್ ಓವರ್ ದಿ ಹೆಡ್ ಆ್ಯಂಡ್ ಫೇಸ್. ಸೊ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅವರ ಒಂದು ತಲೆ ಮತ್ತು ಫೇಸ್ ಅನ್ನೋದು ಸಂಪೂರ್ಣವಾಗಿ ಅದೇನಾಗಿದೆ ಕವರ್ ಆಗಿದೆ. ದಿಸ್ ಜಾಕೆಟ್ಸ್ ಆರ್ ಕಾಲ್ಡ್ ಪರ್ಕಾ. ಸೊ ನಾವು ಈ ಒಂದು ಜಾಕೆಟನ್ನು ಏನಂತ ಕರೀತಾರೆ ಅವರು ಅಂತ ಹೇಳಿದ್ರೆ ಪಾರ್ಕಾ ಅಂತ ಕರೀತಾರೆ. ದ ಲೈಫ್ ಆಫ್ ದಿ ಎಸ್ಕಿಮೋಸ್ ಈಸ್ ವೆರಿ ಹಾರ್ಡ್. ಅವರ ಒಂದು ಜೀವನ ಏನಾಗಿರುತ್ತೆ ತುಂಬಾ ತ್ರಾಸದಾಯಕವಾಗಿರುತ್ತೆ, ತುಂಬ ರಫ್ ಆಗಿರ್ತಕ್ಕಂಥ ಒಂದು ಜೀವನವನ್ನು ಅವರು ಮಾಡ್ತಾರೆ. ದ ಆರ್ಷ್ ಎನ್ವೈರನ್ಮೆಂಟ್ ಡಸ್ ನಾಟ್ ಎನ್ಕರೇಜ್ ಪರ್ಮನೆಂಟ್ ಸೆಟಲ್ಮೆಂಟ್. ಹೌಎವರ್ ದೀಸ್ ಡೇಸ್ ದೇರ್ ಲೈಫ್ ಈಸ್ ಚೇಂಜಿಂಗ್ ಆ್ಯಸ್ ದೇ ಆರ್ ಕಮಿಂಗ್ ಇನ್ ಕಾಂಟ್ಯಾಕ್ಟ್ ವಿತ್ ದಿ ಔಟ್ಸೈಡ್ ವರ್ಲ್ಡ್ ಡ್ಯೂ ಟು ದಿ ಪ್ರೋಗ್ರೆಸ್ ಮೇಡ್ ಇನ್ ದಿ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್.
ಸೊ ಅಲ್ಲಿ ಇರ್ತಕ್ಕಂತಹ ವಾತಾವರಣ ಅವರಿಗೆ ಒಂದು ಕಡೆ ಶಾಶ್ವತವಾಗಿ ನೆಲೆ ನಿಂತು ಜೀವನವನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಸೊ ಯಾಕೆ ಅಂದರೆ, ಸೊ ನಿಮಗೆ ಅದು ರೀಸನ್ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಯಾವಾಗಲೂ ಸ್ನೋಫಾಲ್ ಆಗ್ತಾನೇ ಇರುತ್ತೆ, ಜೊತೆಗೆ ಹೆಚ್ಚು ಚಳಿ. ಸೊ ಚಳಿಗಾಲ ಅಥವಾ ಏನು ವಿಂಟರ್ ಸೀಸನ್ ಅಂತ ಹೇಳಿದಾಗ ಹೆಚ್ಚು ಅಲ್ಲಿ ಸ್ನೋಫಾಲ್ ಆಗುತ್ತೆ, ಜೊತೆಗೆ ಶೀತದಿಂದ ಕೂಡಿರ್ತಕ್ಕಂತಹ ಒಂದು ಗಾಳಿ ಹೆಚ್ಚು ಬೀಸೋದ್ರಿಂದ ಅವರು ಆ ಒಂದು ಪ್ಲೇಸಲ್ಲಿ ಶಾಶ್ವತವಾಗಿ ನೆಲೆ ನಿಂತು ಬದುಕೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಆ ಒಂದು ಗ್ರೀನ್ಲ್ಯಾಂಡಲ್ಲಿ ಸೊ ಮೈಗ್ರೇಟ್ ಆಗ್ತಾನೇ ಇರ್ತಾರೆ. Today, Greenland is not an isolated place. Today, Greenland is not an isolated place. These days, Eskimos use reliefs in place of harpoons for hunting. ಸೊ ಇತ್ತೀಚಿನ ಒಂದು ದಿನಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅವರು, ಎಸ್ಕಿಮೋ ಜನಾಂಗದವರು, ಸೊ ಅವರು ಹಂಟಿಂಗಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೋತಾ ಇದ್ದಾರೆ. ಸೊ ಯಾಕೆ, ಸೊ ಇಲ್ಲಿ ತಂತ್ರಜ್ಞಾನ ಅಂತಕ್ಕಂಥದ್ದು ಏನಾಗ್ತಾ ಇದೆ ಇವಾಗ ವರ್ಲ್ಡ್ ವೈಡ್ ಇಡೀ ಪ್ರಪಂಚವನ್ನು ಆವರಿಸ್ಕೊಳ್ತಾ ಇದೆ. ಸೊ ಹಿಂದೆ ಎಲ್ಲ ಅವರು ಏನು ಮಾಡ್ತಾಯಿದ್ರು ಪ್ರಾಚೀನ ಕಾಲದಲ್ಲಿ, ಸೊ ಈ ಒಂದು ಸಾಂಪ್ರದಾಯಿಕವಾದಂತಹ ಅವರ ಒಂದು ಕೈಯಲ್ಲಿ ಮಾಡ್ಕೊಂಡಂತಹ ಮರದ ಒಂದು ಚೂಪಾದಂತಹ ಒಂದು ಮರದ ಕೊಂಬೆ ಇರ್ಬೋದು, ಪ್ರಾಣಿಯ ಮೂಳೆಗಳಿರ್ಬೋದು, ಸೊ ಇವುಗಳಿಂದ ಅವರು ಆಯುಧಗಳನ್ನು ಮಾಡಿಕೊಂಡು ಬೇಟೆಯನ್ನು ಮಾಡ್ತಾಯಿದ್ರು. ಬಟ್ ಇತ್ತೀಚಿನ ಒಂದು ದಿನಗಳಲ್ಲಿ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇರೋದ್ರಿಂದ, ತಂತ್ರಜ್ಞಾನ ಅಂತಕ್ಕಂಥದ್ದು ಚೇಂಜ್ ಆಗ್ತಾ ಇರೋದ್ರಿಂದ ಅವ್ರು ಏನು ಮಾಡ್ತಾಯಿದ್ದಾರೆ, ಸೊ ಒಂದು ಕಡೆ ನೆಲೆ ನಿಂತು ಜೊತೆಗೆ ಹೊಸ ಒಂದು ಆಯುಧಗಳನ್ನು ಅವರು ಬಳಕೆ ಮಾಡ್ತಾಯಿದ್ದಾರೆ. ಪೀಪಲ್ ಯೂಸ್ ರೇಡಿಯೋಸ್ ಆ್ಯಂಡ್ ಟೆಲಿವಿಷನ್. ಸೊ ಇತ್ತೀಚಿನ ದಿನಗಳಲ್ಲಿ ಅವ್ರು ಏನು ಮಾಡ್ತಾಯಿದ್ದಾರೆ, ರೇಡಿಯೋ ಮತ್ತು ಟೆಲಿವಿಷನ್ ಸಹ ಯೂಸ್ ಮಾಡ್ತಾಯಿದ್ದಾರಂತೆ. ದೇ ಬೈ ಗೂಡ್ಸ್ ಮೇಡ್ ಇನ್ ಅದರ್ ಕಂಟ್ರೀಸ್ ಟು ಮೀಟ್ ದೇರ್ ಡೈಲಿ ನೀಡ್ಸ್. ಸೊ ಇತ್ತೀಚಿನ ದಿನಗಳಲ್ಲಿ ಅವರೇನು ಗೂಡ್ಸ್ಗಳನ್ನು ಅಂದರೆ ತಮಗೆ ಅವಶ್ಯಕವಾಗಿರ್ತಕ್ಕಂತಹ ವಸ್ತುಗಳನ್ನು ಬೇರೆ ದೇಶಗಳಿಂದ ಅವರು ರಫ್ತನ್ನು ಮಾಡ್ಕೋತಾ ಇದ್ದಾರೆ. ಸೊ ಅಂದರೆ ಅವರು ಕಮ್ಯುನಿಕೇಟ್ ಬರ್ತಾ ಇದ್ದಾರೆ, ಹೌದಲ್ವಾ. ಹಿಂದೆ ಅವರು ಪ್ರಪಂಚದಿಂದ ಹೊರ ಉಳಿದ ಜನಾಂಗವಾಗಿ ಉಳ್ಕೊಂಡಿದ್ರು ಎಸ್ಕಿಮೋ ಜನಾಂಗ. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಬೆಳೆದ ಮೇಲೆ ಅವ್ರೇನು ಮಾಡ್ತಾಯಿದ್ದಾರೆ, ಜಗತ್ತಿನೊಂದಿಗೆ ಸಂಪರ್ಕವನ್ನು ಸಾಧಿಸ್ತಾ ಇದ್ದಾರೆ. ಸೊ ಟೆಲಿವಿಷನನ್ನು ಯೂಸ್ ಮಾಡ್ತಾಯಿದ್ದಾರೆ, ರೇಡಿಯೋಸನ್ನು ಯೂಸ್ ಮಾಡ್ತಾಯಿದ್ದಾರೆ, ಹಾಗೆಯೇ ಗೂಡ್ಸ್ಗಳನ್ನು, ಸೊ ಬೇರೆ ದೇಶದಲ್ಲಿ ಮಾಡಿರ್ತಕ್ಕಂತಹ ಗೂಡ್ಸ್ಗಳನ್ನು ಸಹ ಅವರು ಇತ್ತೀಚಿನ ದಿನಗಳಲ್ಲಿ ಯೂಸ್ ಮಾಡ್ತಾಯಿದ್ದಾರೆ. ಮೆನಿ ಆಫ್ ದೆಮ್ ಆರ್ ನೌ ವರ್ಕಿಂಗ್ ಇನ್ ಮೈನ್ಸ್ ಆ್ಯಂಡ್ ಆಯಿಲ್ ಫೀಲ್ಡ್. ನೋಡಿ, ಇತ್ತೀಚಿನ ದಿನಗಳಲ್ಲಿ ಅಲ್ಲಿರ್ತಕ್ಕಂಥ ಎಸ್ಕಿಮೋಗಳು ಏನು ಮಾಡ್ತಾಯಿದ್ದಾರೆ, ಮೈನ್ಸ್ಗಳಲ್ಲಿ ಅಂದರೆ ಗಣಿಗಾರಿಕೆ, ಸೊ ಗಣಿಗಾರಿಕೆ ಒಂದು ಪ್ರದೇಶಗಳಲ್ಲಿ, ಜೊತೆಗೆ ಆಯಿಲ್ ಫೀಲ್ಡ್ಗಳಲ್ಲಿ ಅಂದರೆ ತೈಲ ಕ್ಷೇತ್ರಗಳಲ್ಲೂ ಸಹ ಅವರು ವರ್ಕನ್ನು ಮಾಡ್ತಾಯಿದ್ದಾರೆ. ಅಂದರೆ ಸಂಶೋಧನೆ ಅಂತಕ್ಕಂಥದ್ದು ಏನಾಗ್ತಾಯಿದೆ ಇಲ್ಲಿ ನಡೀತಾ ಸೊ ಎಲ್ಲಿ ಮೈನ್ಸ್ ಅಥವಾ ಖನಿಜ ಸಂಪನ್ಮೂಲಗಳಿದೆಯೋ ಅಂತಹ ಒಂದು ಪ್ರದೇಶಗಳಲ್ಲಿ ತಮ್ಮನ್ನು ತಾವು ಉದ್ಯೋಗದಲ್ಲಿ ತೊಡಗಿಸ್ಕೊತಾ ಇದ್ದಾರೆ. ಹಾಗೆಯೇ ಎಲ್ಲೆಲ್ಲಿ ಆಯಿಲ್ಸ್ ಫೀಲ್ಡ್ಸ್ ಇದೆಯೋ ಅಂದರೆ ಆಯಿಲ್ ಅಂತಕ್ಕಂಥದ್ದು ಎಲ್ಲಿದೆಯೋ ಅಂಥ ಒಂದು ಪ್ಲೇಸ್ಗಳಲ್ಲಿ ಇವರು ನೆಲೆ ನಿಂತು ಜೀವನವನ್ನು ಮಾಡ್ತಾಯಿದ್ದಾರೆ. ಎಜುಕೇಷನ್ ಆ್ಯಸ್ ಚೇಂಜ್ಡ್ ದೇರ್ ಲೈಫ್ ಸ್ಟೈಲ್. ಸೊ ಇತ್ತೀಚೆಗೆ ಅಲ್ಲಿ ಎಜುಕೇಷನ್ ಅಂತಕ್ಕಂಥದ್ದು ಸಹ ಏನಾಗ್ತಾ ಇದೆ, ಅಲ್ಲಿನ ಜನಾಂಗಕ್ಕೆ ಕೊಡ್ತಾ ಇರೋದ್ರಿಂದ ಅವರ ಒಂದು ಲೈಫ್ ಸ್ಟೈಲ್ ಸಹ ಚೇಂಜ್ ಆಗ್ತಾ ಇದೆ. ದೇ ಆರ್ ಪಕ್ಕಾ ಹೌಸಸ್ ಇನ್ ದ ವಿಲೇಜಸ್ ಆ್ಯಂಡ್ ಟೌನ್ಸ್. ಸೊ ಇತ್ತೀಚೆಗೆ ಏನಾಗ್ತಾ ಇದೆ ಅಂತೆ, ಸೊ ಈಗಲುಗಳನ್ನು ಬಿಟ್ಟು ಅವರು ಪಕ್ಕಾ ಹೌಸ್ಗಳನ್ನು ನಿರ್ಮಾಣ ಮಾಡ್ಕೋತಾ ಇದ್ದಾರಂತೆ. ಸೊ ಅಲ್ಲಿ ಈಗಲೂ ಅಂತ ಹೇಳಿದಾಗ ಯಾವುದರಿಂದ ಮಾಡಿರ್ತಾರೆ ಅಂತ ಹೇಳಿದೆ, ಅದು ಐಸಿಂದ ಮಾಡಿರ್ತಕ್ಕಂತಹ ಒಂದು ಟೆಂಪ್ರವರಿ ಹೌಸ್ಗಳಾಗಿತ್ತು. ಬಟ್ ಇತ್ತೀಚೆಗೆ ಅವ್ರು ಏನು ಮಾಡ್ತಾಯಿದ್ದಾರೆ, ಪರ್ಮನೆಂಟಾಗಿ ಒಂದು ಪ್ಲೇಸಲ್ಲಿ ಪಕ್ಕಾ ಹೌಸ್ಗಳನ್ನು ಸೊ ಅವರು ನಿರ್ಮಾಣ ಮಾಡಿ ವಿಲೇಜ್ಗಳಲ್ಲಿ ಅವರು ನೆಲೆ ನಿಲ್ತಾ ಇದ್ದಾರೆ. ಆ್ಯಂಡ್ ಸಮ್ ಟೌನ್ಸ್ ಆರ್ ಕನೆಕ್ಟೆಡ್ ಬೈ ಏರ್ವೇ ವಿತ್ ಸಿಟೀಸ್ ಇನ್ ಯುರೋಪ್ ಆ್ಯಂಡ್ ನಾರ್ತ್ ಅಮೇರಿಕಾ. ಸೊ ಕೆಲವೊಂದು ವಿಲೇಜ್ಗಳು, ಅದರಲ್ಲೂ ಕೆಲವೊಂದು ವಿಲೇಜ್ ಮತ್ತು ಟೌನ್ಗಳು ಏನಾಗ್ತಾ ಇದೆ, ಏರ್ವೇಗಳ ಮೂಲಕ ಯುರೋಪ್ ಮತ್ತು ನಾರ್ತ್ ಅಮೇರಿಕವನ್ನು ಕನೆಕ್ಟ್ ಮಾಡ್ತಾ ಇದೆ. ಸೊ ಇದೇ ರೀತಿ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಇವರು ಯುರೋಪ್ ಮತ್ತು ಅಮೇರಿಕಾ ಈ ಒಂದು ದೇಶಗಳಿಗೆ ಅವ್ರು ಏನು ಮಾಡ್ತಾರೆ, ಸೊ ಭೇಟಿ ಕೊಟ್ಟಾಗ ಅಲ್ಲಿನ ಒಂದು ಲೈಫ್ ಸ್ಟೈಲನ್ನು ನೋಡ್ತಾರೆ. ಸೊ ಅಲ್ಲಿನ ಲೈಫ್ ಸ್ಟೈಲನ್ನು ನೋಡಿ ಸೊ ಏನು ಮಾಡ್ತಾರೆ, ತಮ್ಮ ಒಂದು ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡ್ಕೋತಾರೆ. ಸೊ ಹೌದಲ್ವಾ. ಇವಾಗ ಇವರು ತುಂಬ ವರ್ಷಗಳಿಂದ ಒಂದು ಪ್ಲೇಸಲ್ಲಿ ಏನಾಗಿದ್ರು, ಶಾಶ್ವತವಾಗಿ ನೆಲೆ ನಿಂತಿದ್ರು, ತಮ್ಮದೇ ಆದಂತಹ ಒಂದು ಲೈಫ್ ಸ್ಟೈಲನ್ನು ಬೆಳೆಸ್ಕೊಂಡಿದ್ರು. ಬಟ್ ಇತ್ತೀಚೆಗೆ ಏನಾಗ್ತಾಯಿದೆ, ಏರ್ವೆಗಳನ್ನು ಅವರು ಬಳಸ್ತಾ ಇರೋದ್ರಿಂದ ಯುರೋಪ್ ಮತ್ತು
ಅಮೆರಿಕ ದೇಶಗಳಿಗೆ ಇವರು ವಲಸೆ ಹೋಗೋದ್ರಿಂದ ಅಥವಾ ಅಲ್ಲಿಗೆ ಭೇಟಿ ಕೊಡೋದ್ರಿಂದ ಅಲ್ಲಿನ ಒಂದು ಲೈಫ್ ಸ್ಟೈಲನ್ನು ಇವರು ತಮ್ಮ ಒಂದು ಜೀವನ ಶೈಲಿಯಲ್ಲಿ ಅಳವಡಿಸ್ಕೋತಾ ಇದ್ದಾರೆ, ಜೊತೆಗೆ ಚೇಂಜ್ ಆಗ್ತಾ ಇದ್ದಾರೆ. ವುಮೆನ್ಸ್ ಲೈಕ್ ಟು ವಿಯರ್ ಕಲರ್ಫುಲ್ ಟ್ರೆಡಿಷ್ನಲ್ ಡ್ರೆಸ್ಸಸ್ ಆನ್ ಸ್ಪೆಷಲ್ ಒಕೇಶನ್ಸ್. ಸೊ ಅಲ್ಲಿರ್ತಕ್ಕಂತಹ ಈ ಒಂದು ಎಸ್ಕಿಮೋ ಮಹಿಳೆಯರು ಏನು ಮಾಡ್ತಾ ಇದ್ದಾರೆ, ಇತ್ತೀಚಿನ ದಿನಗಳಲ್ಲಿ ಕಲರ್ಫುಲ್ ಟ್ರೆಡಿಷ್ನಲ್ ಡ್ರೆಸ್ಗಳನ್ನು ಹಾಕ್ಕೊಳ್ತಾ ಇದ್ದಾರೆ. ಸೊ ನಾನು ಏನು ಹೇಳಿದೆ, ಇವರು ಯೂಸ್ ಮಾಡ್ತಕ್ಕಂತಹ ಡ್ರೆಸ್ಗಳೆಲ್ಲ ಪ್ರಾಣಿಗಳ ಒಂದು ಚರ್ಮದಿಂದ, ಸೊ ಇಟ್ಸ್ ಮೇಡ್ ಬೈ ಅನಿಮಲ್ ಸ್ಕಿನ್ನಿಂದ ಮಾಡಿರ್ತಕ್ಕಂಥ ಒಂದು ಡ್ರೆಸ್ಗಳನ್ನು ಯೂಸ್ ಮಾಡ್ತಾಯಿದ್ರು. ಬಟ್ ಇತ್ತೀಚೆಗೆ ಏನಾಗ್ತಾ ಇದೆ, ಕಲರ್ಫುಲ್ಲಾಗಿರ್ತಕ್ಕಂತಹ ಟ್ರೆಡಿಷ್ನಲ್ ಡ್ರೆಸ್ಗಳನ್ನು ಸಹ ಇವರು ಯೂಸ್ ಮಾಡ್ತಾ ಇದ್ದಾರೆ. ಆನ್ ಸ್ಪೆಷಲ್ ಒಕೇಶನ್ಸ್ ಅಂದರೆ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಇವರು ಕಲರ್ಫುಲ್ ಟ್ರೆಡಿಷ್ನಲ್ ಡ್ರೆಸ್ಗಳನ್ನು ಯೂಸ್ ಮಾಡ್ತಾರೆ. The life of the people of other areas of the tundra region such as Alaska, northern Canada and Eurasia is also changing very fast. ಈ ರೀತಿಯ ಒಂದು ಲೈಫ್ ಸ್ಟೈಲ್ ಎಲ್ಲೆಲ್ಲಿ ಬದಲಾಗ್ತಾ ಇದೆ ಅಂತ ಹೇಳಿದ್ರೆ, ಆ ಒಂದು ಗ್ರೀನ್ಲ್ಯಾಂಡ್ ಜೊತೆಗೇ ಆ ಒಂದು ತಂಡ್ರಾ ರೀಸನಲ್ಲಿ ಇರ್ತಕ್ಕಂತಹ ಅಲಸ್ಕಾ, ನಾರ್ತನ್ ಕೆನಡಾ ಆ್ಯಂಡ್ ಯುರೇಷಿಯಾ, ಸೊ ಈ ಒಂದು ಭಾಗಗಳಲ್ಲಿ ಅಲಸ್ಕಾ, ನಾರ್ತನ್ ಕೆನಡಾ ಮತ್ತು ಯುರೇಷಿಯಾ, ಸೊ ಈ ಒಂದು ಪ್ರದೇಶಗಳಲ್ಲಿ ಇರ್ತಕ್ಕಂಥ ಜನರು ಸಹ ತಮ್ಮ ಒಂದು ಲೈಫ್ ಸ್ಟೈಲನ್ನು ಬದಲಾಯಿಸ್ಕೊಳ್ತಾ ಇದ್ದಾರೆ. ಸೊ ಯಾರಿಂದ ಇದೆಲ್ಲ ಸಾಧ್ಯವಾಯಿತು ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟೇಷನ್ ಮತ್ತು ಕಮ್ಯುನಿಕೇಷನ್, ಸೊ ಇವುಗಳಿಂದ ಇವರ ಒಂದು ಜೀವನ ಶೈಲಿ ಅಂತಕ್ಕಂಥದ್ದು ಬದಲಾಗ್ತಾ ಇದೆ. ಸೊ ಇದಿಷ್ಟು ಈ ಒಂದು ಆರ್ಕ್ಟಿಕ್ ರೀಜನಲ್ಲಿ ಇರ್ತಕ್ಕಂತಹ ಗ್ರೀನ್ಲ್ಯಾಂಡ್ ಮತ್ತು ಅದರ ಸುತ್ತಮುತ್ತಲು ಇರ್ತಕ್ಕಂಥ ಜನರು, ಹಾಗೆಯೇ ಎಸ್ಕಿಮೋ ಜನಾಂಗದವರ ಒಂದು ಲೈಫ್ ಸ್ಟೈಲ್. ಸೊ ಇದಿಷ್ಟು ಅರ್ಥ ಇದೆ ಅಂತ ತಿಳ್ಕೊತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ಲೆಸನ್ನ ನೋಡೋಣ. ಥ್ಯಾಂಕ್ ಯು.